ಯುದ್ಧ ಭೂಮಿಗಾಗಿ ಮಾರ್ಪಟ್ಟ ಹರ್ಮುಜ್ ಭಾರತೀಯ ಹಡಗುಗಳ ಮೇಲೆ ಇರಾನ್ ಫೈರಿಂಗ್. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ. ಭಾರತೀಯ ಹಡಗುಗಳ ಮೇಲೆ ಇರಾನ್ ಫೈರಿಂಗ್. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ. ಮತ್ತೆ ಹರ್ಮುಜ್ ಜಲಸಂಧಿ ಬಂದ್ ಮಾಡಿದ ಇರಾನ್. ಭಾರತದ 14ಕ್ಕೂ ಹೆಚ್ಚು ಬೃಹತ್ ಹಡಗುಗಳಿಗೆ ತಡೆ. ನಡು ರಸ್ತೆಯಲ್ಲೇ ಭಾರತದ ಹಡಗು ತಡೆ ಹಿಡಿದ ಇರಾನ್. ಭಾರತೀಯ 2 ಹಡಗುಗಳ ಮೇಲೆ ಗುಂಡಿನ ದಾಳಿಯಾಗಿದೆ. ಭಾರತದ ಧ್ವಜವಿದ್ದ 2 ಹಡಗುಗಳ ಮೇಲೆ ಇರಾನ್ ಫೈರಿಂಗ್ ಮಾಡಿದೆ. ಈ ಘಟನೆಯ ಬೆನ್ನಲ್ಲೇ ಇರಾನ್ ರಾಯಭಾರಿಗೆ ಭಾರತ ಸಮನ್ಸ್. ಯುದ್ಧ ಭಾರತೀಯ ಹಡಗುಗಳ ಮೇಲೆ ಇರಾನ್ ಫೈರಿಂಗ್ ಮಾಡಿದೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಸೃಷ್ಟಿಯಾಗುವ ಆತಂಕ ಇದೆ. ಮತ್ತೆ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದ ಇರಾನ್ ಭಾರತದ 14ಕ್ಕೂ ಹೆಚ್ಚು ಬೃಹತ್ ಹಡಗುಗಳಿಗೆ ತಡೆಯನ್ನ ನೀಡಿದೆ. ಇರಾನ್ ನಡು ರಸ್ತೆಯಲ್ಲೇ ಭಾರತದ ಹಡಗನ್ನ ತಡೆ ಹಿಡಿದಿದೆ. ಇರಾನ್ ಭಾರತೀಯ 2 ಹಡಗುಗಳ ಮೇಲೆ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ಭಾರತದ ಧ್ವಜವಿದ್ದ 2 ಹಡಗುಗಳ ಮೇಲೆ ಇರಾನ್ ಫೈರಿಂಗ್ ಅನ್ನ ನಡೆಸಲಾಗಿದೆ. ಈ ಘಟನೆಯ ಬೆನ್ನಲ್ಲೇ ಇರಾನ್ ರಾಯಭಾರಿಗೆ ಭಾರತ ಸಮನ್ಸ್ ಜಾರಿ ಮಾಡಿದೆ. ಯುದ್ಧ ಭೂಮಿಯಾಗಿ ಮಾರ್ಪಟ್ಟ ಹರ್ಮುಜ್ ಭಾರತೀಯ ಹಡಗುಗಳ ಮೇಲೆ ಇರಾನ್ ಫೈರಿಂಗ್. ಇರಾನ್ ಫೈರಿಂಗ್ ಬೆನ್ನಲ್ಲೇ ಭಾರತೀಯ ಹಡಗುಗಳಿಗೆ ವಿಮೆ. ಭಾರತ ಸಮುದ್ರ ವಿಮೆ ನಿಧಿ ಜಾರಿಗೆ ತಂದ ಕೇಂದ್ರ ಸರ್ಕಾರ. ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟದಲ್ಲಿ ಒಪ್ಪಿಗೆ. 12,980 ಕೋಟಿ ಖಾತರಿ ನೀಡಿದ ಮೋದಿ ನೇತೃತ್ವದ ತಂಡ. ಸಮುದ್ರ ಮಾರ್ಗಗಳಲ್ಲಿ ಸಾಗುವ ಹಡಗುಗಳಿಗೆ ಇನ್ಶೂರೆನ್ಸ್. ಸಮುದ್ರದ ಅಪಾಯಗಳಿಗೆ ವಿಮಾ ರಕ್ಷೆ ಒದಗಿಸುವ ನಿಧಿ. ಬೇರೆ ಬೇರೆ ದೇಶದಿಂದ ಭಾರತದ ಬಂದರಿಗೆ ಬಂದ ಹಡಗುಗಳು. ಭಾರತದಿಂದ ಬೇರೆ ದೇಶಕ್ಕೆ ತೆರಳುವ ಹಡಗುಗಳಿಗೆ ವಿಮೆ. ಇರಾನ್ ಫೈರಿಂಗ್ ಬೆನ್ನಲ್ಲೇ ಭಾರತೀಯ ಹಡಗುಗಳಿಗೆ ವಿಮೆ. ಭಾರತದ ಸಮುದ್ರ ವಿಮೆಯನ್ನ ಜಾರಿ ಮಾಡಿದೆ. ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನ ನೀಡಲಾಗಿದೆ. 12,980 ಕೋಟಿ ಖಾತರಿ ನೀಡಿದ ಮೋದಿ ನೇತೃತ್ವದ ಸರ್ಕಾರ ಸಮುದ್ರ ಮಾರ್ಗಗಳಲ್ಲಿ ಸಾಗುವ ಹಡಗುಗಳಿಗೆ ಇನ್ಶೂರೆನ್ಸ್. ಸಮುದ್ರದ ಅಪಾಯಗಳಿಗೆ ವಿಮಾ ರಕ್ಷೆ ಒದಗಿಸುವ ನಿಧಿ. ಬೇರೆ ಬೇರೆ ದೇಶಗಳಿಂದ ಭಾರತಕ್ಕೆ ಬಂದ ಹಡಗುಗಳು. ಭಾರತದಿಂದ ಬೇರೆ ಬೇರೆ ದೇಶಕ್ಕೆ ತೆರಳುವ ಹಡಗುಗಳಿಗೆ ವಿಮೆಯನ್ನ ನೀಡಲಾಗ್ತಾ ಇದೆ. ಮೋದಿ ನೇತೃತ್ವದ ಸರ್ಕಾರದಲ್ಲಿ ಈ ಒಂದು ಆದೇಶವನ್ನ ಜಾರಿ ಮಾಡಿದೆ. ಭಾರತ ಸಮುದ್ರ ವಿಮೆ ನಿಧಿ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ. ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟದಲ್ಲಿ ಇದಕ್ಕೆ ಒಪ್ಪಿಗೆಯನ್ನ ಕೂಡ ನೀಡಲಾಗಿದೆ. 12,980 ಕೋಟಿ ಖಾತರಿಯನ್ನ ಮಾಡಲಾಗಿದೆ. ಸಮುದ್ರ ಮಾರ್ಗಗಳಲ್ಲಿ ಸಾಗುವ ಹಡಗುಗಳಿಗೆ ಇನ್ಶೂರೆನ್ಸ್ ಅನ್ನ ನೀಡಲಾಗ್ತಾ ಇದೆ. ಸಮುದ್ರದ ಅಪಾಯಗಳಿಗೆ ವಿಮಾ ರಕ್ಷೆ ಒದಗಿಸುವ ದೃಷ್ಟಿಯಿಂದ ಈ ಒಂದು ವಿಮೆಯನ್ನ ಜಾರಿ ಮಾಡಲಾಗಿದೆ. ಭಾರತದಿಂದ ಬೇರೆ ದೇಶಕ್ಕೆ ತೆರಳುವ ಹಡಗುಗಳಿಗೆ ಈ ಒಂದು ವಿಮೆ ಇದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇರಾನ್ ಫೈರಿಂಗ್ ಬೆನ್ನಲ್ಲೇ ಮೋದಿ ನೇತೃತ್ವದ ತಂಡ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಭಾರತ ಸಮುದ್ರ ವಿಮೆಯನ್ನ ನಿಗದಿ ಮಾಡಿದೆ. ಮೋದಿ ನೇತೃತ್ವದ ಕೇಂದ್ರದ ಸಚಿವ ಸಂಪುಟದಲ್ಲಿ ಇದಕ್ಕೆ ಅನುಮೋದನೆಯನ್ನ ನೀಡಲಾಗಿದೆ. 12,980 ಕೋಟಿ ರು ಇನ್ಶೂರೆನ್ಸ್ ಅನ್ನ ನೀಡಲಾಗಿದೆ. ಸಮುದ್ರದ ಅಪಾಯಗಳಿಗೆ ವಿಮಾ ರಕ್ಷೆ ಒದಗಿಸುವ ನಿಧಿ ಇದಾಗಿದೆ. ಬೇರೆ ಬೇರೆ ದೇಶದಿಂದ ಭಾರತದ ಬಂದರಿಗೆ ಬಂದ ಹಡಗುಗಳು. ಭಾರತದಿಂದ ಬೇರೆ ದೇಶಕ್ಕೆ ತೆರಳುವ ಹಡಗುಗಳಿಗೆ ವಿಮೆ. ಇರಾನ್ ಫೈರಿಂಗ್ ಬೆನ್ನಲ್ಲೇ ಭಾರತೀಯ ಹಡಗುಗಳಿಗೆ ವಿಮೆಯನ್ನ ನೀಡಲಾಗ್ತಾ ಇದೆ. ಭಾರತ ಸಮುದ್ರ ವಿಮೆ ನಿಧಿ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ. ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನ ನೀಡಲಾಗಿದೆ. 12,980 ಕೋಟಿ ಖಾತರಿಯನ್ನ ನೀಡಲಾಗಿದೆ. ಸಮುದ್ರ ಮಾರ್ಗಗಳಲ್ಲಿ ಸಾಗುವ ಹಡಗುಗಳಿಗೆ ಈ ಒಂದು ಇನ್ಶೂರೆನ್ಸ್ ಅನ್ನ ನೀಡಲಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಸಂತೋಷ್ ನಮ್ಮ ಜೊತೆ ಇದ್ದಾರೆ. ಸಂತೋಷ್, ಈಗ ಕೇಂದ್ರ ಸರ್ಕಾರ ಭಾರತೀಯ ಹಡಗುಗಳಿಗೆ ವಿಮಾ ಯೋಜನೆಯನ್ನ ಜಾರಿಗೆ ತಂದಿದೆ. ಏನಿದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಅನ್ನೋದ್ರ ಬಗ್ಗೆ? ಆನ್ವಿ, ಇವತ್ತು ಭಾರತಕ್ಕೆ ಒಂದು ಬಹಳಷ್ಟು ಕೆಟ್ಟದಾಗಿರುವಂತಹ ಸುದ್ದಿ. ಇರಾನ್ನ ಆ ಒಂದು ಪೋರ್ಟ್ ನಿಂದ ಇರಾನ್ನ ಒಂದು ಹರ್ಮುಜ್ ಜಲಸಂಧಿ ಏನಿದೆ ಅಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನೋಡಿ, ಈವರೆಗೆ ಈ ಯುದ್ಧಕ್ಕೆ ಫುಲ್ ಸ್ಟಾಪ್ ಬಿತ್ತು. ಇರಾನ್ ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧ ಮುಕ್ತಾಯ ಆಯಿತು. ಮತ್ತೆ ಏನು ಹರ್ಮುಜ್ ಜಲಸಂಧಿ ಇದೆ, ಅಲ್ಲಿಂದ ಹಡಗುಗಳು ಬರುತ್ತೆ. ಈವರೆಗೆ ಭಾರತದಲ್ಲಿ ಎದುರಾಗಿದ್ದಂತಹ ಒಂದು ಕೊರತೆ ಏನಿತ್ತು, LPG ಕೊರತೆ ಆಗಿರಬಹುದು ಅಥವಾ
ಪೆಟ್ರೋಲ್ ಡೀಸೆಲ್ ಕೊರತೆ ಆಗಿರಬಹುದು, ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಈ ಒಂದು ಶಾಂತಿ ಒಪ್ಪಂದದ ಮಾತುಕತೆಗಳು ಏನ್ ಪಾಕಿಸ್ತಾನದಲ್ಲಿ ನಡೀತಾ ಇತ್ತು, ಇದೆಲ್ಲವೂ ಕೂಡ ವಿಫಲವಾಗ್ತಾ ಇದೆ. ಈ ನಡುವೆ ಅಮೆರಿಕ ಯಾವ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ತನ್ನ ವಶಕ್ಕೆ ಪಡ್ಕೊಂಡಿದೆ, ಆ ಒಂದು ಹಾರ್ಮುಜ್ ಜಲಸಂಧಿಯನ್ನ ನಮ್ಮ ವಶಕ್ಕೆ ಪಡೆದುಕೊಳ್ತೀವಿ ಅಂತ ಹೋಗ್ತಾ ಇತ್ತು. ಜೊತೆಗೆ ನಾಕಾಬಂದಿ ಹಾಕೋದಕ್ಕೂ ಕೂಡ ಮುಂದಾಗ್ತಾ ಇತ್ತು ಅಮೆರಿಕ. ಆದ್ರೆ ಇದರ ನಡುವೆ ಈಗ ಇರಾನ್ ಹೇಳ್ತಾ ಇರುವಂತದ್ದೇನು ಅಂತಂದ್ರೆ, ಯಾವ ಅಮೆರಿಕ ಏನು ಯುದ್ಧದ ಸಂದರ್ಭದಲ್ಲಿ ಶಾಂತಿ ಮಾತುಕತೆಗೆ ಬರ್ತಾ ಇತ್ತು, ಜೊತೆಗೆ ಕದನ ವಿರಾಮವನ್ನ ಘೋಷಣೆ ಮಾಡಿತ್ತು, ಅದು ಕದನ ವಿರಾಮದ ಒಂದು ನೀತಿಗಳೇನಿದೆ ಅದನ್ನ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ. ಕದನ ವಿರಾಮವನ್ನ ಪಾಲನೆ ಮಾಡದೇ ಇರೋದಕ್ಕೆ ನಾವು ದಾಳಿ ಮಾಡ್ತಾ ಇದೀವಿ, ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ಕ್ಲೋಸ್ ಮಾಡ್ತಾ ಇದೀವಿ ಅಂತ ದಾಳಿ ಮಾಡೋದಕ್ಕೆ ಮುಂದಾಯ್ತು. ಇದರಲ್ಲಿ ಸರಿಸುಮಾರು 2 ಭಾರತೀಯ ಹಡಗುಗಳ ಮೇಲೂ ಕೂಡ ದಾಳಿ ಮಾಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಭಾಗಶಃ ಒಂದು ಸ್ವಲ್ಪ ಡ್ಯಾಮೇಜ್ಗಳು ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಎಷ್ಟು ಡ್ಯಾಮೇಜ್ ಆಗಿದೆ ಈ 2 ಹಡಗುಗಳಿಗೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಮಾಹಿತಿಗಳು ಲಭ್ಯವಾಗಬೇಕು. ಜೊತೆಗೆ LPG ಅನ್ನು ಹೊತ್ತಿರುವಂತಹ ಹಡಗುಗಳ ಅಥವಾ ಅದರಲ್ಲಿ ಕ್ರೂಡ್ ಆಯಿಲ್ ಇತ್ತ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯವಾಗಬೇಕಾಗುತ್ತೆ. ಇದು ಒಂದು ಭಾಗ. ಆದ್ರೆ ಮತ್ತೊಂದು ಕಡೆಯಲ್ಲಿ ಭಾರತಕ್ಕೆ ಇದರಿಂದ ಆಗುವಂತಹ ನಷ್ಟಗಳು ಏನು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ನೋಡಿ, ಈಗಾಗಲೇ ಭಾರತ ಆರ್ಥಿಕವಾಗಿ ಆಗಿರಬಹುದು, ಜೊತೆಗೆ ಗೃಹ ಬಳಕೆಯ LPG ಆಗಿರಬಹುದು, ಪ್ರತಿಯೊಂದರಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದೆ. ಇದರಿಂದ ಭಾರತದ ಆರ್ಥಿಕತೆಗೆ ತೀವ್ರವಾಗಿ ಹೊಡೆತ ಕೂಡ ಬಿದ್ದಿತ್ತು. ಮತ್ತೊಂದೆಡೆ ಭಾರತ ಇದಕ್ಕೆ ಸಂಬಂಧಪಟ್ಟಂತೆ ಪರ್ಯಾಯವಾಗಿ ಬೇರೆ ದೇಶಗಳಿಂದ ತರಿಸಿಕೊಳ್ಳುವಂತಹ ಒಂದು ಆಲೋಚನೆ ಕೂಡ ಮಾಡಿತ್ತು. ಆದರೆ ಯಾವಾಗ ಕದನ ವಿರಾಮ ಆಯಿತು ಆಗ ಭಾರತ ಕೂಡ ನಿರಾಳ ಆಗಿತ್ತು. ಬೇರೆ ದೇಶಗಳಿಂದ ತರಿಸುವಂತಹ ಒಂದು ಪ್ಲಾನ್ ಏನಿತ್ತು ಅದಕ್ಕೆ ಫುಲ್ ಸ್ಟಾಪ್ ಹಾಕಿತ್ತು. ಯಾಕಂದ್ರೆ ವೆನೆಜುವೆಲಾದಿಂದ ಏನಾದರೂ ತರಿಸಿದ್ದೆ ಆದ್ರೆ ಸರಿಸುಮಾರು 60 ದಿನಗಳವರೆಗೆ ಟೈಮ್ ಹಿಡಿಯುತ್ತೆ. ಇದೇ ಕಾರಣಕ್ಕಾಗಿ ಭಾರತ ಮತ್ತೆ ಹಾರ್ಮುಜ್ ಜಲಸಂಧಿಯಿಂದ ತರಿಸ್ಕೊಳ್ಳೋದಕ್ಕೆ ಅಂತ ಮುಂದಾಯಿತು. ಆದ್ರೆ ಈಗ ಸರಿಸುಮಾರು 14 ಹಡಗುಗಳು ಈಗ ಅಲ್ಲೇ ಸಿಲುಕಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದೆಡೆ ಭಾರತದ ವಿದೇಶಾಂಗ ನೀತಿ ಫೇಲ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಒಂದು. ಎರಡನೆಯದು, ನಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಎರಡನೆಯದು. ಇದರ ನಡುವೆ ಭಾರತ ಈಗ ಸಮನ್ಸ್ ಕೂಡ ಜಾರಿ ಮಾಡಿದೆ. ಇರಾನ್ನ ರಾಯಭಾರಿ ಕಚೇರಿಗೆ ಸಮನ್ಸ್ ಜಾರಿ ಮಾಡಿದೆ. ನೀವು ದಾಳಿ ಮಾಡಿರುವಂಥದ್ದು ಯಾವುದೇ ಒಂದು ರೀತಿಯಾದಂತಹ ಮಾಹಿತಿಗಳನ್ನು ಕೊಡದೆ ದಾಳಿ ಮಾಡಿದಿರಿ ಅಂತ ಸಮನ್ಸ್ ಜಾರಿ ಮಾಡಿದೆ. ಮತ್ತೊಂದು ಕಡೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ನ ರಾಯಭಾರಿಯನ್ನ ಕರೆಸಿ ಮಾತನಾಡುವಂತಹ ವಿಚಾರಕ್ಕೆ ಮುಂದಾಗ್ತಾ ಇದೆ. ಇಲ್ಲಿ ಮಾತುಕತೆ ಯಾವ ರೀತಿಯಾಗಿ ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನ ನಾವು ನೋಡಬೇಕಾಗುತ್ತೆ. ಇದರ ಜೊತೆಗೆ ಮತ್ತೊಂದು ಭಾಗ ಕೂಡ ಇದೆ ಇದರಲ್ಲಿ. ನೋಡಿ, ಈ ಹಿಂದೆ ಹಡಗುಗಳು ಏನು ಹಾರ್ಮುಜ್ ಜಲಸಂಧಿಯಲ್ಲಿ ನಿಲ್ಲೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಹಡಗುಗಳ ಮೇಲೆ ಮಾಡಿರುವಂತಹ ಇನ್ಸೂರೆನ್ಸು. ಅಂದ್ರೆ ಒಂದು ವೇಳೆ ಯುದ್ಧದ ಸಂದರ್ಭದಲ್ಲಿ ಏನಾದರೂ ಹಡಗುಗಳು ಡ್ಯಾಮೇಜ್ ಆದ್ರೆ ಅಥವಾ ಅದಕ್ಕೆ ಏನಾದರೂ ಧಕ್ಕೆಗಳು ಉಂಟಾದ್ರೆ ಆ ಸಂದರ್ಭದಲ್ಲಿ ಅವರು ಏನು ಇನ್ಸೂರೆನ್ಸ್ ಅನ್ನ ಕ್ಲೇಮ್ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ. ಆದ್ರೆ ಇನ್ಸೂರೆನ್ಸ್ ಕಂಪನಿಗಳು ನಾವು ಇನ್ಸೂರೆನ್ಸ್ ಕೊಡೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿತ್ತು. ನೇರವಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಹಡಗುಗಳು ಏನಾದರೂ ಯುದ್ಧದಲ್ಲಿ ಡ್ಯಾಮೇಜ್ ಆದ್ರೆ ಅದಕ್ಕೆ ನಾವು ಯಾವುದೇ ರೀತಿಯಾದಂತಹ ನೀವು ಪ್ರೀಮಿಯಂ ಏನ್ ಕಟ್ಟಿದ್ರೆ ಅದಕ್ಕೆ ನಾವು ಇನ್ಸೂರೆನ್ಸ್ ಕೊಡಲ್ಲ ಅಂತ ತಳ್ಳಿ ಹಾಕಿತ್ತು. ಆದ್ರೆ ಇದೇ ಕಾರಣಕ್ಕಾಗಿ ಭಯಪಟ್ಟು ಆ ಹಡಗುಗಳನ್ನು ತೆಗೆದುಕೊಂಡು ಹೊರಗಡೆ ಬರೋದಕ್ಕೆ ಎಲ್ಲಾ ಕಂಪನಿಗಳು ಹೆದರ್ತಾ ಇತ್ತು, ಪೆಟ್ರೋಲಿಯಂ ಕಂಪನಿಗಳು. ಆದ್ರೆ ಈಗ ಭಾರತ ಸರ್ಕಾರ ಖುದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಸುಮಾರು 13,000 ಕೋಟಿ ನಾವು ಯಾವ್ಯಾವ ಹಡಗುಗಳು ಬರ್ತವೆ ಅಂದ್ರೆ ಕೇವಲ ಹಾರ್ಮುಜ್ ಜಲಸಂಧಿಯಲ್ಲಿ ಪ್ರಯಾಣ ಮಾಡುವಂತಹ ಹಡಗುಗಳು ಮಾತ್ರ ಅಲ್ಲ, ಬೇರೆ ಯಾವುದೇ ದೇಶಗಳಿಗೆ ತೆರಳುವಂತಹ ಹಡಗುಗಳು ಇದ್ರೂ ಕೂಡ ನಾವು ಅವರಿಗೆ ವಿಮೆ ಪಾವತಿ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಸರಿಸುಮಾರು 13,000 ಕೋಟಿ ರೂಪಾಯಿಯನ್ನ ಈಗ ಮೀಸಲಾಗಿ ಇಟ್ಟಿದೆ. ಹೀಗಾಗಿ ಯಾವ್ಯಾವ ಹಡಗುಗಳು ಡ್ಯಾಮೇಜ್ ಆಗುತ್ತೆ ಅಥವಾ ಸಮಸ್ಯೆಗೆ ಒಳಪಡುತ್ತೆ ಈ ಒಂದು ಯುದ್ಧದ ಸಂದರ್ಭದಲ್ಲಿ, ಆ ಒಂದು ಹಡಗುಗಳ ಕಂಪನಿಯ ಮಾಲೀಕರು ಯಾರಿದ್ದಾರೆ ಅವರ ಪರವಾಗಿ ಭಾರತ ಸರ್ಕಾರ ನಿಲ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಯಾಕಂದ್ರೆ ಒಂದೊಂದು ಹಡಗುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದ್ರೂ ಕೂಡ ವರ್ಷಾನುಗಟ್ಟಲೆ ಸಮಯ ಬೇಕಾಗುತ್ತೆ, ಸಾವಿರಾರು ಕೋಟಿ ಹಣ ಖರ್ಚಾಗುತ್ತೆ. ಹೀಗಾಗಿ ಭಾರತ ಸರ್ಕಾರ ಈಗ ಅವರ ಪರವಾಗಿ ನಿಲ್ಲೋದಕ್ಕೆ ಅಂತ ಮುಂದಾಗಿದೆ. ಇದು ಎರಡನೇ ಭಾಗ. ಇನ್ನು ಮತ್ತೊಂದು ಭಾಗ ನಾವು ನೋಡಿದೆ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಹೇಗೆ ಹಾಗಾದ್ರೆ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ನೋಡಿ, ಈವರೆಗೆ ಭಾರತದ ಅತ್ಯಾಪ್ತ ಮಿತ್ರವಾಗಿದ್ದಂತಹ ರಾಷ್ಟ್ರ ಇರಾನು, ಅಂದ್ರೆ ಈ ಹಿಂದಿನಿಂದಲೂ ಕೂಡ ದಶಕಗಳಿಂದಲೂ ಕೂಡ ಅಮೆರಿಕಾದ ಜೊತೆಗೆ ಯುದ್ಧ ನಡೀತಾ ಇದೆ, ಜೊತೆಗೆ ಇಸ್ರೇಲ್ ಜೊತೆಗೆ ಕದನ ನಡೀತಾ ಇದೆ, ಅದರ ಜೊತೆಗೆ ನಿರಂತರವಾಗಿ ವೈಷಮ್ಯವನ್ನ ಬೆಳೆಸಿಕೊಂಡಿರುವಂತಹ ರಾಷ್ಟ್ರ ಇರಾನು. ಆದರೂ ಕೂಡ ಭಾರತದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಭಾರತದ ಜೊತೆಗೆ ಉತ್ತಮ ಸ್ನೇಹ ಸಂಬಂಧವನ್ನು ಹೊಂದಿದ್ದಂತಹ ರಾಷ್ಟ್ರ ಚಬಹಾರ್ ಪೋರ್ಟ್ ನ ತನ್ನ ಒಂದು ನೆಲೆಯಲ್ಲಿ ಕಟ್ಟಿಕೊಳ್ಳೋದಕ್ಕೆ ಅಂತ ಭಾರತಕ್ಕೆ ಅವಕಾಶವನ್ನ ಮಾಡಿಕೊಡ್ತು. ಚಬಹಾರ್ ಪೋರ್ಟ್ ಮೂಲಕವಾಗಿ ಭಾರತ ತನ್ನ ಸ್ನೇಹ ಸಂಬಂಧವನ್ನು ತುಂಬಾ ಉತ್ತಮವಾಗಿ ಗಟ್ಟಿಗೊಳಿಸಿತ್ತು. ಇವತ್ತಿನ ಕೆಲಸ ಅಲ್ಲ, ಇದು ದಶಕಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಫಾರಿನ್ ಪಾಲಿಸಿ. ಆದ್ರೆ ಅದರಲ್ಲಿ ಈಗ ನಾವು ವಿಫಲವಾದ್ವಾ? ಯಾಕಂದ್ರೆ ಇರಾನ್ ತುಂಬಾ ಅತ್ಯುತ್ತಮ ರಾಷ್ಟ್ರವಾಗಿದ್ದು ಕೂಡ ಸ್ನೇಹ ಸಂಬಂಧವನ್ನ ಹೊಂದಿರುವ ದೇಶವಾಗಿದ್ರು ಕೂಡ ಅದನ್ನ ನಾವು ಸರಿಯಾಗಿ ಕಾಯ್ದುಕೊಳ್ಳುವಲ್ಲಿ ವಿಫಲವಾದ್ವಾ ಅನ್ನೋ ಪ್ರಶ್ನೆ
ಯಾಕಂದ್ರೆ ಇರಾನ್ ಇವತ್ತು ಭಾರತದ ಹಡಗುಗಳ ಮೇಲೆ ದಾಳಿ ಮಾಡಿದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರ ವಿಮರ್ಶೆಗಳನ್ನ ಮಾಡಿದ ಮೇಲೆನೆ ದಾಳಿ ಮಾಡಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಭಾರತ ಸರಿಸುಮಾರು 60% LPG-ಯನ್ನ ಇದೇ ಒಂದು ಹಾರ್ಮುಜ್ ಜಲಸಂಧಿ ಮೂಲಕ ತರಿಸುತ್ತೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಕಲ್ಪನೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಭಾರತದ ಫಾರಿನ್ ಪಾಲಿಸಿ ಏನಾಗಿರಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ನೋಡಿ, ಈಗಾಗಲೇ ಇರಾನ್ ಜೊತೆಗೆ ಸಾಕಷ್ಟು ಸುತ್ತಿನ ಮಾತುಕತೆಗಳು ನಡೆದಿತ್ತು. ಈಗ ಮತ್ತೆ ಭಾರತ ಸರ್ಕಾರ ಇರಾನ್ ಜೊತೆಗೆ ಮಾತುಕತೆಗೆ ಮುಂದಾಗುವಂತಹ ಸಾಧ್ಯತೆ ಇದೆ. ನಾವು ನಿಮಗೆ ಸಂತಾಪವನ್ನ ಸೂಚಿಸ್ತೀವಿ, ಜೊತೆಗೆ ಏನೇನೆಲ್ಲ ನಷ್ಟಗಳಾಗಿದೆ ಅದರ ಪರವಾಗಿದ್ದೀವಿ, ನಷ್ಟಗಳನ್ನ ನಿಮಗೆ ಪರಿಹಾರವಾಗಿ ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಮಾತುಕತೆಗಳನ್ನ ನಡೆಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇದೇ ಚಬಹಾರನ್ನ ನಂಬಿಕೊಂಡು ಭಾರತ ಭಾರಿ ಪ್ರಮಾಣದಲ್ಲಿ ಕ್ರೂಡ್ ಆಯಿಲ್ ಅನ್ನ ಕೂಡ ತರಿಸ್ಕೊಳ್ಳುತ್ತೆ. ಸರಿಸುಮಾರು 60% ನಷ್ಟು ನಾವು LPG-ಯನ್ನ ತರಿಸ್ಕೊಳ್ತೀವಿ. ಹೀಗಾಗಿ ಈ ಒಂದು ಕೊರತೆಯನ್ನ ನೀಗಿಸೋದಕ್ಕೆ ಭಾರತ ಸರ್ಕಾರ ಈಗ ಮಾತುಕತೆಗೆ ಮುಂದಾಗುವ ಸಾಧ್ಯತೆ ಇದೆ. ಜೊತೆಗೆ ಅದರ ಒಂದು ಭಾಗವಾಗಿ ಈಗಾಗಲೇ ಸಮನ್ಸ್ ಕೂಡ ಜಾರಿ ಮಾಡಿದೆ. ಈ ಸಮನ್ಸ್ಗೆ ಇರಾನ್ನ ಪ್ರತಿಕ್ರಿಯೆ ಏನು ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೇಕಾಗುತ್ತೆ. ಸಮನ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡದೆ ದಾಳಿ ಮಾಡಿದೀವಿ ಅಂತ ಹೇಳುತ್ತಾ, ಅಥವಾ ಇಲ್ಲ ಬೇಕಂತಾನೆ ದಾಳಿ ಮಾಡಿದೀವಿ ಅನ್ನುವಂತಹ ವಿಚಾರವನ್ನು ಸ್ಪಷ್ಟಪಡಿಸುತ್ತಾ, ಅಥವಾ ಈ ಯುದ್ಧದಲ್ಲಿ ನಮ್ಮನ್ನು ಕೂಡ ಎನಿಮಿಯ ರೀತಿಯಲ್ಲಿ ಪರಿಗಣಿಸೋದಕ್ಕೆ ಇರಾನ್ ಮುಂದಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂತದ್ದು. ಒಂದು ವೇಳೆ ಹಾಗಾಗಿದ್ದೇ ಆದ್ರೆ ನಾವು ಯಾವುದೇ ರೀತಿಯಲ್ಲೂ ಕೂಡ ಅದರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಸಿದ್ಧರಾದ್ರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಕ್ರೂಡ್ ಆಯಿಲ್ ಆಗಿರಬಹುದು, LPG ಆಗಿರಬಹುದು, ಅದರ ಒಂದು ಬಹುದೊಡ್ಡ ಕೊರತೆಯನ್ನ ಎದುರಿಸೋದಕ್ಕೆ ಮತ್ತೆ ನಾವು ಸನ್ನದ್ಧರಾಗಬೇಕಾಗುತ್ತೆ. ಯಾವ ರೀತಿಯಾಗಿ ಭಾಗಶಃ ಲಾಕ್ಡೌನ್ ಇಡೀ ಭಾರತದಾದ್ಯಂತ ಆಗಿತ್ತು, ಅದೇ ರೀತಿಯಾದಂತಹ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹೀಗಾಗಿ ಭಾರತ ಸರ್ಕಾರ ಜೊತೆಗೆ ನಮ್ಮ ವಿದೇಶಾಂಗ ನೀತಿ ಈಗಲಾದ್ರೂ ಇದನ್ನ ಅರ್ಥ ಮಾಡಿಕೊಂಡು ಇರಾನ್ನ ಜೊತೆಗೆ ಉತ್ತಮ ಸ್ನೇಹ ಸಂಬಂಧವನ್ನ ಇಟ್ಕೊಂಡು ನಮ್ಮ ಭಾರತದ ಕೊರತೆ ಏನಿದೆ ಅದನ್ನ ನೀಗಿಸೋದಕ್ಕೆ, ಯಾಕೆಂದ್ರೆ ನೋಡಿ, ಈ ಸಮಸ್ಯೆ ಭಾರತ ಸರ್ಕಾರದ್ದೋ ಅಥವಾ ಅಮೆರಿಕಾದೋ ಅಥವಾ ಇರಾನ್ದೋ ರಷ್ಯಾದೋ ಅಲ್ಲ, ಇದು ಭಾರತದ ಜನರ ಸಮಸ್ಯೆ. ನಾವು ಈಗಾಗಲೇ ನೋಡಿದೀವಿ, ಎಷ್ಟೊಂದು ಹೋಟೆಲ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿ ಹೋಯ್ತು. ಆಟೋ ರಿಕ್ಷಾ ಚಾಲಕರು LPG ತುಂಬಿಸ್ಕೊಳ್ಳೋದಕ್ಕಂತ ಕಣ್ಣೀರಿಟ್ಟಂತಹ ಘಟನೆಗಳು ಕೂಡ ಸಂಭವಿಸ್ತು. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡ್ಬೇಕಂದ್ರೆ ಇದನ್ನ ಭಾರತದ ಜನರ ಸಮಸ್ಯೆ ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ ನೋಡಿ, ರಷ್ಯಾ, ಚೀನಾದಂತಹ ದೇಶಗಳಿಗೆ ಯಾವುದೇ ಸಮಸ್ಯೆ ಉಂಟಾಗ್ಲಿಲ್ಲ. ಇದೇ ಕಾರಣಕ್ಕಾಗಿ ಭಾರತ ಸರ್ಕಾರ ತನ್ನ ಫಾರಿನ್ ಪಾಲಿಸಿ ಬಗ್ಗೆ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡುವಂತಹ ಅವಕಾಶ, ಸಂದರ್ಭ ಒದಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂತದ್ದು. ಆನ್ವಿ, ಓಕೆ, ಈ ಘಟನೆಗಳನ್ನೆಲ್ಲ ನೋಡಿದ್ರೆ ಏನಾದ್ರೂ ಮತ್ತೆ ಯುದ್ಧದ ಮುನ್ಸೂಚನೆ ಕೊಟ್ರ ಹೀಗೆ? ಹೌದು ಅನ್ವಿ, ನೋಡಿ, ಈಗಾಗಲೇ ನಾವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸಾಕಷ್ಟು ಸಮಸ್ಯೆಗಳನ್ನ ಈಗಾಗಲೇ ಭಾರತ ಎದುರಿಸಿದೆ. ಈ ನಡುವೆ ಈ ಯುದ್ಧ ನಿಂತು ಬಿಟ್ರೆ ಸಾಕಪ್ಪ ಅಂತ ನಾವೆಲ್ಲರೂ ಕೂಡ ಬೇಡ್ಕೊಂಡಿದ್ದು ಇದೆ. ಆದ್ರೆ ಈಗಾಗಲೇ ಕದನ ವಿರಾಮ ಘೋಷಣೆಯಾಗಿದೆ. ಸರಿಸುಮಾರು 45 ದಿನಗಳವರೆಗೆ ಕದನ ವಿರಾಮ ಇರಬೇಕಾಗಿತ್ತು. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಂತಿ ಮಾತುಕತೆಗಳು ನಡೀಬೇಕಾಗಿತ್ತು. ಅಫ್ಘಾನಿಸ್ತಾನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪಾಕಿಸ್ತಾನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗೆ ಮುಂದಾಗುತ್ತೆ ಅಮೆರಿಕ. ಆದ್ರೆ ಅಲ್ಲಿ ಮಾತುಕತೆಗಳು ಸಫಲ ಆಗೋದಿಲ್ಲ. ಅದಾದ ನಂತರದಲ್ಲಿ ಮತ್ತೆ ನಾನು ಮಾತುಕತೆಗೆ ನಾನೇ ಖುದ್ದಾಗಿ ಹೋಗ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ರು. ಆದ್ರೆ ಇದರ ಹೊರತಾಗಿಯೂ ಕೂಡ ಟ್ರಂಪ್ ಅವರು ಶಾಂತಿ ಮಾತುಕತೆಯ ಮಾತುಗಳನ್ನ ಆಡ್ತಾ ಇದ್ರು ಕೂಡ ಹಾರ್ಮುಜ್ ಜಲಸಂಧಿಯ ಮೇಲೆ ತಮ್ಮ ಹಕ್ಕನ್ನ ಸಾಧಿಸೋದಕ್ಕೆ, ತಮ್ಮ ಹಿಡಿತವನ್ನ ಸಾಧಿಸೋದಕ್ಕೆ ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಇದೇ ಕಾರಣಕ್ಕಾಗಿ ಇರಾನ್ ಏನ್ ಮಾಡ್ತೀಯ ಅಂತಂದ್ರೆ, ನೀವು ಯಾವ ಶಾಂತಿ ಮಾತುಕತೆಗೆ ಬರ್ತಾ ಇದ್ದೀರಿ, ಆ ಶಾಂತಿ ಮಾತುಕತೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಕಡೆ ಯುದ್ಧ ಅಂದ್ರೆ, ಒಂದು ಕಡೆ ನೀವು ದ್ವೇಷ, ಮತ್ತೊಂದು ಕಡೆಯಲ್ಲಿ ನೀವು ಪ್ರೀತಿಯ ಮಾತುಗಳನ್ನ ಆಡಿ ನೀವು ಯುದ್ಧವನ್ನ ಕೊನೆಗೊಳಿಸೋದಕ್ಕೆ ಸಾಧ್ಯವಿಲ್ಲ. ಮಾತು ಒಂದೇ ಆಗಿರಬೇಕು, ನೇರ ನಡೆ ನುಡಿ ಆಗಿರಬೇಕು. ಆಗ ಮಾತ್ರ ಶಾಂತಿ ಮಾತುಕತೆಗಳು ಆಗತ್ತೆ ಅಥವಾ ಯುದ್ಧ ವಿರಾಮ ಆಗತ್ತೆ ಅಂತ ನೇರವಾಗಿ ಸಂದೇಶ ಕೊಟ್ಟಿದ್ದು. ಹೀಗಾಗಿ ಮತ್ತೆ ಯುದ್ಧ ಆರಂಭ ಆಗತ್ತೆ ಅನ್ನುವಂತಹ ಲಕ್ಷಣಗಳು ಈಗ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಅನ್ವಿ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಫ್ರೀಡಂ ನ್ಯೂಸ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.